ತಾಲೂಕ್ ದಂಡಾಧಿಕಾರಿಗೆ ಸರ್ಕಾರಿ ಜಾಗವನ್ನು ಖಾತೆ ಮಾಡಿ ರಕ್ಷಣೆಯಾಗಿ ನಿಂತಿರುವ ತಾಲೂಕು ಬೇಕೇ ಬೇಕು. ಸರ್ಕಾರಿ ಜಾಗಕ್ಕೆ ಖಾತೆ ಮಾಡಿಕೊಟ್ಟಿರುವಂತ ಅಧಿಕಾರಿ ಮೇಲೆ ಇನ್ನೂ ಕ್ರಿಮಿನಲ್ ಮೊಕದ್ದಮೆ ಹೂಡದ ತಾಲೂಕ್ ದಂಡಾಧಿಕಾರಿಗೆ, ತಾಲೂಕು ಜಿಲ್ಲಾಧಿಕಾರಿಗೆ, ಜಿಲ್ಲಾಧಿಕಾರಿಗೆ ಬೇಕೇ ಬೇಕು. ಖಾತಕ್ಕಾಗಿ ಹೋರಾಟ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟಕ್ಕೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟಕ್ಕೆ ಚವನ್ ಅಂದ್ರ ನಾವು ವಾಯ್ಸ್ ಆಫ್ ಪೀಪಲ್ ಸಂಸ್ಥೆಯಿಂದ ಇವತ್ತು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದೀವಿ. ವಾಯ್ಸ್ ಆಫ್ ಪೀಪಲ್ ಸಂಸ್ಥೆ ಮತ್ತು ದಲಿತ ಸಂಘರ್ಷ ಸಮಿತಿ ನಾವು ಎರಡೂ ಸಂಸ್ಥೆಗಳು ಕೂಡ ಒಕ್ಕೂಟದಿಂದ ಇವತ್ತು ಇಲ್ಲಿ ಧರಣಿ ಮಾಡ್ತಾ ಇದೀವಿ. ಒಂದು 100 ಜನ ಸೇರ್ಕೊಂಡಿದೀವಿ. ಯಾಕೆ ಅಂತಂದ್ರೆ ವಿಷಯ ಏನು ಅಂತಂದ್ರೆ ಸರ್ಕಾರಿ ಜಾಗನ ಉಳಿಸೋದಕ್ಕೆ ನಾವು ಸಂಘ ಸಂಸ್ಥೆಗಳೇ ಬರಬೇಕು, ಸಾರ್ವಜನಿಕರೇ ಬರಬೇಕು, ಆ ತರ ಆಗಿದೆ. ಯಾಕೆ ಅಂತಂದ್ರೆ ನೋಡಿ, ರಮ್ಮನಹಳ್ಳಿ ಗ್ರಾಮ ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಗೆ ಬರುವಂತ ಅಂಚೆ ಗ್ರಾಮದ ಸರ್ವೆ ನಂಬರ್ 297ರಲ್ಲಿ 17 ಗುಂಟೆ ಸರ್ಕಾರಿ ಖರಾಬು ಜಾಗ ಇತ್ತು. ಅದರಲ್ಲಿ 11 ಗುಂಟೆ ಜಾಗನ ಈ ವಾಲ್ಮೀಕಿ ಭವನ ಅದಕ್ಕೆ ನಿರ್ಮಾಣ ಮಾಡೋದಕ್ಕೆ ಅಂತಾನೆ ಮೀಸಲಿಟ್ಟಿದ್ದಾರೆ. ಇನ್ನು 7 ಗುಂಟೆ ಜಾಗನ ಏನ್ ಮಾಡಿದ್ದಾರೆ, ಅಲ್ಲಿ ರಮ್ಮನಹಳ್ಳಿ ಪಟ್ಟಣ ಪಂಚಾಯತಿಯಲ್ಲಿ ಕೆಲವರು ಭ್ರಷ್ಟ ಅಧಿಕಾರಿಗಳಿದಾರಲ್ಲ, ಈ ರಾಮಸ್ವಾಮಿ, ಆಮೇಲೆ ಪುಷ್ಪಲತಾ, ರವಿಕೀರ್ತಿ, ಆಮೇಲೆ ಸಿದ್ದಯ್ಯ ಅನ್ನೋ 4 ಜನ ದುಡ್ಡು ಮಾಡೋದಕ್ಕೋಸ್ಕರ, ಹಣದ ಲಾಭಿಗೋಸ್ಕರ ಇವರು ಭ್ರಷ್ಟಾಚಾರ ಕೆಲಸಗಳು ಮಾಡಿದ್ದಾರೆ. ಈ 7 ಗುಂಟೆನ ಒಬ್ಬ ಬಿಲ್ಡರ್ಗೆ ಅದನ್ನ ನಕಲಿ ದಾಖಲೆ ಸೃಷ್ಟಿ ಮಾಡಿ ಅದನ್ನ ಸರ್ಕಾರಿ ಖರಾಬು ಜಾಗನ ಏಕಾತ ತರ ಮಾಡಿದ್ದಾರೆ. ಎಲ್ಲೂ ಇಲ್ಲ ಈ ತರ ಸರ್ಕಾರಿ ಜಾಗನ ಬಿ ಖಾತಾನೇ ಇರಬೇಕು, ಖಾತ ಆಗಿ ಪರಿವರ್ತನೆ ಮಾಡಿ ಅಲ್ಲಿ ಅವ್ರಿಗೆ ಮಾರು ಇದ್ದಾರೆ. ಅಲ್ಲಿ ಆ ಬಿಲ್ಡರ್ ಆಲ್ರೆಡಿ ಇವಾಗ ಅಲ್ಲಿ ಸುಮಾರು ಕಮರ್ಷಿಯಲ್ ಪ್ರಾಪರ್ಟಿಗಳು ಕೂಡ, ಬಿಲ್ಡಿಂಗ್ ಕೂಡ ಎದೊಳ್ತಾ ಇದೆ. ಇದು ನಮ್ಮ ಜಿಲ್ಲಾಡಳಿತಕ್ಕೆ ಗೊತ್ತಿಲ್ವಾ? ಅಲ್ಲಿನ ಶಾಸಕರಿಗೆ ಗೊತ್ತಿಲ್ವಾ? ಶಾಸಕರು ಜಿ ಟಿ ದೇವೇಗೌಡರು ಬರ್ತಾರೆ, ಜಿ ಟಿ ದೇವೇಗೌಡರು ಗೊತ್ತಿಲ್ವಾ? ಜಿ ಟಿ ದೇವೇಗೌಡರು ಬರೀ ಹಳ್ಳಿಗಳಿಗೆಲ್ಲ ಹೋಗಿ ಊರಿಗೂ ಹೋಗಿ ಟಮಟೆ ಡ್ಯಾನ್ಸ್ಗೆ ಅದಕ್ಕೆ ಇದಕ್ಕೆ ಅಂತ ಡ್ಯಾನ್ಸ್ ಮಾಡ್ತಾರೆ. ಇದಕ್ಕೆ ಅವರು ತಲೆ ಕೆಡಿಸ್ಕೊಳ್ಳಲ್ವಾ? ಇದು ಸರ್ಕಾರಿ ಜಾಗ ನಮ್ಮ ಮುಂದಿನ ಪೀಳಿಗೆಯ, ಮುಂದಿನ ಭವಿಷ್ಯದ ಮಕ್ಕಳಿಗೆ ಮೀಸಲಿಡಬೇಕು. ನಮ್ಗಳಿಗೆ ಇವಾಗ ಸೈಟ್ ಇಲ್ಲ, ಜಾಗ ಇಲ್ಲ, ಮುಂದಿನ ಪೀಳಿಗೆಗೆ ಏನು ಉಳಿಸ್ತೀರಾ? ಮತ್ತೆ ನೀವು ಈ ಅಧಿಕಾರಿಗಳಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ರೆ ರಾಜಕಾರಣಿಗಳು, ದಯಮಾಡಿ ನೀವು ರಾಜಕಾರಣಿಗೆ ಬರಬೇಡಿ. ದಯಮಾಡಿ ನೀವು ಯುವ ಜನತೆಗೆ ಅವಕಾಶ ಕೊಡಿ ರಾಜಕೀಯಕ್ಕೆ ಎಂಟ್ರಿ ಆಗೋದಕ್ಕೆ. ದಯಮಾಡಿ ನೀವು ಮನೆಯಲ್ಲಿ ಕೂತ್ಕೊಳ್ಳಿ. ಇಂಥ ಭ್ರಷ್ಟಾಚಾರ ಎಲ್ಲ ತಡೆಯಕ್ಕಾಗ್ಲಿಲ್ಲ ಅಂದ್ರೆ ದಯಮಾಡಿ ನೀವು ಮನೇಲಿ ಕೂತ್ಕೊಳ್ಳಿ. ನಾವು ಲಾಸ್ಟ್ ಟೈಮ್ ಕೂಡ ನಮ್ಮ ಜಿಲ್ಲಾಧಿಕಾರಿಗಳು ಲಕ್ಷ್ಮೀಕಾಂತ್ ರೆಡ್ಡಿ ಅವ್ರಿಗೂ ಕೂಡ ಇದ್ರ ಬಗ್ಗೆ ಮನವಿ ಮಾಡಿದ್ದೀವಿ. ಅವರು ಕೂಡ ಆದೇಶ ಮಾಡಿದ್ದಾರೆ, ಇನ್ನು ಈ ಅಧಿಕಾರಿಗಳು ಭ್ರಷ್ಟಾಧಿಕಾರಿಗಳು ಭ್ರಷ್ಟಾಚಾರ ಮಾಡಿದ್ದಾರೆ, ಇದು ಸಾಬೀತಾಗಿದೆ ಅಂತ ಆದೇಶ ಮಾಡಿದ್ದಾರೆ. ಆದ್ರೂ ಕೂಡ ಅವ್ರಿಗೆ ಅಮಾನತ್ ಮಾಡೋದಕ್ಕೆ ಇವರು DNA ನಿರ್ದೇಶಕರು ರವೀಂದ್ರ ಅವರು ಮೀನಾಮೇಷ ಹುಡುಕ್ತಾ ಇರೋದು ಯಾಕೆ? ಏನಾದ್ರು ಇದೆಯಾ? ಏನಾದ್ರು ಸಂಬಂಧಿಕ ಅಂತಾನ, ಅಥವಾ ಒಂದೇ ಊರವರು ಅಂತಾನ? ನೀವಿಬ್ರು ಅಣ್ಣ ತಮ್ಮ ದೂರದ ಅಣ್ಣ ತಮ್ಮಂದ್ರು ಅಂತಾನ? ಯಾಕೆ ನೀವು ಅವ್ರನ್ನ ಉಳಿಸ್ತಾ ಇದ್ದೀರಾ? ರವೀಂದ್ರ ಅವರೇ, ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಬೆಳಿಗ್ಗೆ ತಾನೇ ನಿಮ್ಮ ಹತ್ರ ಫೋನ್ ಕೂಡ ಮಾಡಿದೀನಿ, ಆದ್ರೂ ನೀವು ಅವ್ರ ಪರವಾಗೇ ಮಾತಾಡ್ತಾ ಇದ್ದೀರಾ. ನಾನು ಹೇಳ್ದೆ ಸರ್, ಈಗ ರೀಸೆಂಟ್ ಆಗಿ ಮಾರ ಅಂತ ಒಂದು ಪಬ್ಬಲ್ಲಿ ಇಬ್ರು ಸಜೀವ ದಹನ ಆದ್ರು. ಅವಾಗ ಇದ್ದಕ್ಕಿದ್ದಂಗೆ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡಿದ್ರು ಅಧಿಕಾರಿಗಳನ್ನ. ಸೊ ಆ ಫಾಸ್ಟ್ನೆಸ್ ಇದ್ರಲ್ಲಿ ಯಾಕಿಲ್ಲ? ಯಾಕೆ ಇಲ್ಲಿ ಎಲ್ಲ ಎಷ್ಟು ಜನಕ್ಕೆ ದುಡ್ಡು ಹೋಗಿದೆ? ಹಾಗಾದ್ರೆ ರಾಜಕಾರಣಿಗಳಿಗೆ ಎಷ್ಟು ಜನಕ್ಕೆ ದುಡ್ಡು ಹೋಗಿದೆ? ರಾಮಸ್ವಾಮಿ ಅವನವನು ರೆವೆನ್ಯೂ ಇನ್ಸ್ಪೆಕ್ಟರ್ ಅವನು ಅಷ್ಟೊಂದು ಪ್ರಭಾವಿನ? ಆ ರೆವೆನ್ಯೂ ಇನ್ಸ್ಪೆಕ್ಟರ್ಗೋಸ್ಕರ ಸರ್ಕಾರನೇ ಮಂಡಿ ಊರ್ಕೊಂಡು ಕೂತಿದ್ಯಾ ಇಲ್ಲಿ? ಹಾಗಾದ್ರೆ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ವಾ? ರೆವೆನ್ಯೂ ಇನ್ಸ್ಪೆಕ್ಟರ್ ಏನ್ ಹೇಳ್ತಾನೆ ಅದನ್ನ ಕೇಳ್ತಾ ಕೂತಿದಾರ ನೀವು? ದಯಮಾಡಿ ಇಂಥ ಭ್ರಷ್ಟಾಧಿಕಾರಿಗಳನ್ನ ಇಮಿಡಿಯೇಟ್ ಆಗಿ ಅಮಾನತ ಮಾಡೋದಲ್ಲ, ಇಮಿಡಿಯೇಟ್ ಆಗಿ ಆತನನ್ನು FIR ಹಾಕಿ ಜೈಲಿಗೆ ಕಳಿಸ್ಬೇಕು. ಇನ್ ಕೇಸ್ ನೀವು ಕಳಿಸ್ಲಿಲ್ಲ ಅಂತಂದ್ರೆ ನೀವು ಕೂಡ ಇದ್ರ ಶಾಮೀಲಾಗಿದ್ದಾರೆ ಅಂತ ಅದು ಮೇಲ್ನೋಟಕ್ಕೆ ಕಂಡುಬರ್ತದೆ. ಮೇಲ್ನೋಟಕ್ಕೆ ಏನು ಇರೋದೇ ಕಂಡುಬರ್ತದೆ. ದಯಮಾಡಿ ನೀವು ಕೂಡ ನಿಮ್ಮ ಹುದ್ದೆಗಳಿಗೆ ರಾಜೀನಾಮೆ ಕೊಡಿ. ನಮ್ಮ ರಾಜಕೀಯ ಪಕ್ಷದವರು ಅಷ್ಟೇ, ಇವ್ರನ್ನೆಲ್ಲ ಉಳಿಸೋಕೆ ಹೋದ್ರೆ ನೀವು ಕೂಡ ರಾಜಕೀಯ ಇಟ್ಕೊಡಿ, ರಾಜೀನಾಮೆ ಕೊಟ್ಟು ಮನೇಲಿರಿ ಅಂತ ನಾನು ಹೇಳ್ತೀನಿ. ಇನ್ ಕೇಸ್ ಇವ್ರೇನಾದ್ರು ಈ ಸಂಜೆ ಒಳಗಡೆ FIR ಆಗ್ಲಿಲ್ಲ ಅಂತಂದ್ರೆ ನಾಳೆ ಮುಖ್ಯಮಂತ್ರಿಗಳು ಬರ್ತಾ ಇದಾರೆ, ರಾಜ್ಯದ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಮೈಸೂರಿಗೆ ಬರ್ತಾ ಇದಾರೆ. ನಾಳೆ ದಲಿತ ಸಂಘರ್ಷ ಸಮಿತಿಯಿಂದ ಮತ್ತೆ ಇಡೀ ಸಾರ್ವಜನಿಕರಿಂದ ಅವ್ರಿಗೆ ಕಪ್ಪು
ಊಟವನ್ನು ನಾವು ಪ್ರದರ್ಶನ ಮಾಡಬೇಕಾಗುತ್ತೆ, ಇವತ್ತು ಆಗ್ಲಿಲ್ಲ ಅಂತ ಅಂದ್ರೆ. ಯಾಕೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ನಿಮ್ಗೆ ಜಿಲ್ಲಾಡಳಿತ ಮತ್ತು ತಾಲೂಕು ಅಧಿಕಾರಿಗಳನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ಸರ್ಕಾರ ನಮ್ಮ ರಾಜ್ಯಕ್ಕೆ ಏನ್ ಕೊಡುಗೆ ಕೊಡ್ತಾ ಇದೆ? ಹಾಗಾದ್ರೆ ಉಳ್ಳವನಿಗೆ ಮಾತ್ರ ಭೂಮಿನ, ದುಡ್ಡು ಉಳ್ಳವನಿಗೆ ಮಾತ್ರ ಭೂಮಿನ? ಹಾಗಾದ್ರೆ ನಾವುಗಳೆಲ್ಲ ಏನ್ ಮಾಡಿದ್ವಿ? ಪಾಪ ಜನಗಳು ಏನ್ ಮಾಡಿದ್ರಿ? ಮುಂದಿನ ಪೀಳಿಗೆ ಏನ್ ಮಾಡಿದ್ವು? ನಾವು ದುಡ್ಡು ಕೊಟ್ಬಿಡೆ ತಗೋತೀವಿ ಸ್ವಾಮಿ, ನಮಗೂ ಕೊಡಿ, ನಮ್ದು ಸರ್ಕಾರಿ ಜಾಗನೆಲ್ಲ ಹಂಚಿ, ನಾವು ನಿಮ್ಗೆ ಏನು ಟೇಬಲ್ ಕೆಳಗಡೆ ಏನು ಕೊಡ್ಬೇಕು ಅಧಿಕಾರಿಗಳು ಕೊಡ್ತೀವಿ, ನಾವು ರೆಡಿ ಇದೀವಿ, ನಮಗೂ ಹಂಚ್ರಿ. ಸೊ ನಾನು ಹೇಳೋದು ಇಷ್ಟೇ, ದಯಮಾಡಿ ಸರ್ಕಾರಿ ಜಾಗನ ಉಳಿಸೋದು ಅಧಿಕಾರಿಗಳ ಕರ್ತವ್ಯ. ನೀವು ಅದರಲ್ಲಿ ಫೇಲ್ ಆಗಿದ್ದೀರಾ, ನೀವು ಫೇಲ್ ಆಗಿದ್ದ ಕಾರಣಕ್ಕಾಗಿ ಇವತ್ತು ನಾವು ಇಲ್ಲಿ ಧರಣಿ ಕೊಡ್ತಾ ಇದೀವಿ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಇದು ಇನ್ನೂ ಜಾಸ್ತಿ ಆಯ್ತು ಅಂತಂದ್ರೆ ನಾವು ಇಡೀ ಕರ್ನಾಟಕದ ದಲಿತ ಸಂಘರ್ಷ ಯಾರ್ಯಾರಿದ್ದಾರೆ, ನಮ್ಮ ದಲಿತ ಜನರು ಯಾರ್ಯಾರು ಇದ್ದಾರೆ ಅವ್ರಗಳಿಗೆ ಮತ್ತು ನಮ್ಮ ಸಾರ್ವಜನಿಕರಿಗೆ ಎಲ್ಲಾರ್ಗು ನಾನು ಹೇಳಕ್ ಇಷ್ಟಪಡ್ತೀನಿ, ವಿಧಾನಸೌಧ ಚಲೋ ಅಂತ ಒಂದು ಚಳುವಳಿ ಮಾಡೋಣ, ಇಂಥ ಭೂ ಮಾಫಿಯಾ ಭೂಗಳರನ್ನ ರಾಜ್ಯದಿಂದ ಹಟ್ಟೋಣ ಅಂತ ನಾನು ಈ ವಿಷಯದಲ್ಲಿ ಇವಾಗ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ನನ್ನ ಹೆಸರು ವಸಂತರಾವ್ ಚವಾಣ್ ಅಂತ, ನಾನು ವಾಯ್ಸ್ ಆಫ್ ಪೀಪಲ್ ಸಂಸ್ಥೆ ಅಧ್ಯಕ್ಷ.